ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದಂಥವರ ಗುಣಲಕ್ಷಣಗಳು ಮತ್ತು ಸ್ವಭಾವಗಳು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ನಮ್ಮದು ಮೇಷ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ ಹಿಂಗೆಲ್ಲ ಹೇಳ್ತಿರ್ತೀರಲ್ವಾ. ಆದರೆ ಆ ರಾಶಿ ಸೃಷ್ಟಿಯಾಗಿರೋದೇ ಈ ನಕ್ಷತ್ರಗಳಿಂದ. ಅಂದರೆ ಕೆಲವೊಂದಷ್ಟು ನಕ್ಷತ್ರ ಪುಂಜಗಳನ್ನು ಒಟ್ಟಾಗಿ ಸೇರಿಸಿ ಒಂದು ರಾಶಿ ಅಂತ ಮಾಡಿದ್ದಾರೆ. ಅದಕ್ಕೆ ಅದರದೇ ಆದಂಥ ಬೇರೆ ಬೇರೆ ಕಾರಣ ಇದೆ. ಈಗ ಮೇಷ ರಾಶಿ ಅಂತ ಏನಕ್ಕೆ ಮಾಡಿದ್ದಾರೆ ಅಂದರೆ, ಈ ನಕ್ಷತ್ರ ಪುಂಜಗಳನ್ನು ಒಟ್ಟುಗೂಡಿಸಿದಾಗ ಆ ಚುಕ್ಕೆಗಳು ಅಂದರೆ ನಕ್ಷತ್ರಗಳು ಅಲ್ಲೊಂದು ಇಲ್ಲೊಂದು ಇರ್ತವೆ, ಅದೆಲ್ಲ ಒಂದು ಕಡೆಗೆ ಒಂದು ಡಾಟ್ಸನ್ನು ಗೆರೆ ಥರ ಸೇರಿಸಿ ನೋಡಿದಾಗ ಅದು ಒಂದು ಆಕಾರದಲ್ಲಿ ಕಾಣುತ್ತೆ. ಅದಕ್ಕೆ ಇದನ್ನು ಈ ರೀತಿ ಹೇಳ್ಬೋದು, ಮೇಷ ಅಂತ ಹೇಳ್ಬೋದು, ಸಿಂಹ ಅಂತ ಹೇಳ್ಬೋದು ಅನ್ನೋ ಒಂದು ಅಂದಾಜಿನ ಮೇಲೆ ಆ ರೀತಿ ಇಟ್ಟಿದ್ದಾರೆ. ಹಾಗಾಗಿ ನೀವು ಯಾವ ರಾಶಿಯಿಂದ ತಿಳ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಿಮ್ಮದು ಯಾವ ನಕ್ಷತ್ರ ಅಂತ ತಿಳ್ಕೊಳ್ಳೋದು ಭಾಳ ಮುಖ್ಯ. ಏಕೆಂದರೆ ಮಗು ಹುಟ್ಟಿದಾಗ ಕೂಡ ರಾಶಿ ಯಾವುದು ಅಂತ ಗೊತ್ತಿರೋದಲ್ಲ, ಯಾವ ನಕ್ಷತ್ರದಲ್ಲಿ ಜನಿಸಿದೆ. ನಕ್ಷತ್ರ ಅಂದರೆ ಚಂದ್ರ ಯಾವ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ, ಆ ಸಮಯದಲ್ಲಿ ಮಗು ಹುಟ್ಟಿದ ಸಮಯದಲ್ಲಿ ಅದು ಆ ಹುಟ್ಟಿದ ಮಗುವಿನ ನಕ್ಷತ್ರವಾಗಿರುತ್ತೆ. ಆ ನಕ್ಷತ್ರದ ಆಧಾರದ ಮೇಲೆ ಹೆಸರನ್ನ ಇಡ್ತಾರೆ. ರಾಶಿಯ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಯಾರು ಹೆಸರನ್ನ ಇಡೋದಿಲ್ಲ. ಹಾಗಾಗಿ ನಕ್ಷತ್ರಗಳ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು ತುಂಬ ಮುಖ್ಯ. ನೀವು ಯಾವ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಯ್ತು ಅಂದರೆ ಖಂಡಿತ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ನಾನು ಅದ್ರ ಬಗ್ಗೆ ಎಲ್ಲ ಪ್ರತಿ ವಿಡಿಯೋದಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ವಿವರಣೆ ಕೊಡ್ತಾ ಹೋಗ್ತಾ ಇರ್ತೀನಿ. ಇವತ್ತು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದಂಥವರು ಪರರಿಗೆ ಉಪಕಾರಿಯಾಗಿರ್ತಾರೆ. ಆದರೆ ಮನೆಯಲ್ಲಿ ಅವರ ಬಗ್ಗೆನೇ ಸ್ವಲ್ಪ ನಿರ್ಲಕ್ಷ್ಯ ಜಾಸ್ತಿ ಆಗಿರುತ್ತೆ. ಅದು ಯಾಕೆ, ಅವರ ಸ್ವಭಾವ ಏನು, ಗುಣಲಕ್ಷಣಗಳೇನು, ಅವ್ರ ವ್ಯಕ್ತಿತ್ವ ಎಂಥದ್ದು ಎಲ್ಲನೂ ಕೂಡ ನೋಡ್ತಾ ಹೋಗೋಣ. ಜ್ಯೋತಿಷ್ಯದಲ್ಲಿ ಅಶ್ವಿನಿ ನಕ್ಷತ್ರವು ಮೊದಲ ನಕ್ಷತ್ರವಾಗಿದೆ. ಅಶ್ವಿನಿ ನಕ್ಷತ್ರವು 2 ನಕ್ಷತ್ರಗಳ ಸಂಯೋಜನೆಯಾಗಿದೆ. ಆದರೆ ಕೆಲವರು ಇದನ್ನ 3 ನಕ್ಷತ್ರಗಳ ಸಂಯೋಜನೆ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ನಿಖರವಾದಂತಹ ಮಾಹಿತಿ ಇಲ್ಲ, 2 ಅಥವಾ 3 ಆಗಿರಬಹುದು. ಇದು 2 ಕುದುರೆಗಳ ಮುಖದ ಆಕಾರವನ್ನು ಹೋಲುತ್ತೆ. ಈ ನಕ್ಷತ್ರದ ಮಂತ್ರಗಳು, ಈ ನಕ್ಷತ್ರದ ವಿಶೇಷತೆ ಸೇರಿದಂತೆ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವಗಳ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಈಗ ಅವರ ವ್ಯಕ್ತಿತ್ವದ ಲಕ್ಷಣಗಳು ಏನು ಅಂತ ನೋಡೋದಾದರೆ, ಈ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಸುಂದರವಾದ ಮುಖ ಮತ್ತು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಅವರು ದೊಡ್ಡ ಮತ್ತು ಹೊಳೆಯುವ ಕಣ್ಣುಗಳನ್ನು ಹೊಂದಿರ್ತಾರೆ. ಅವು ಸ್ವಲ್ಪ ದೊಡ್ಡದಾಗಿದ್ದು ಅಗಲವಾದ ಹಣೆಯನ್ನು ಕೂಡ ಹೊಂದಿರುತ್ತೆ. ಇವರಿಗೆ ಉಡುಗೆಯ ಬಗ್ಗೆ ಆಸಕ್ತಿ ಹೆಚ್ಚಾಗಿರುತ್ತೆ. ವ್ಯಕ್ತಿ ಏನಾದರೂ ಪುರುಷ ಆಗಿದ್ದರೆ ಹೆಣ್ಣಿಗೆ ಆಕರ್ಷಣೆಯಾದರೆ ಅದು ಬಿಂದುವಾಗುತ್ತೆ. ಅವರು ಸೃಜನಶೀಲ ಮತ್ತು ಸುಂದರವಾದ ಆಭರಣಗಳನ್ನು ಕೂಡ ಪ್ರೀತಿಸ್ತಾರೆ. ಈ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ನೆಮ್ಮದಿ ಮತ್ತು ಶಾಂತಿಯನ್ನು ಪ್ರೀತಿಸ್ತಾನೆ. ಆದರೆ ಕೆಲವರು ಹಠಮಾರಿಗಳು ಕೂಡ ಆಗಿರ್ಬೋದು. ಅವರು ಸದ್ದಿಲ್ಲದೆ ಕೆಲಸವನ್ನು ಮಾಡ್ತಾರೆ ಮತ್ತು ಅವರ ಕೆಲಸದ ಬಗ್ಗೆ ಯಾರಿಗೂ ಕೂಡ ಹೇಳೋದಿಲ್ಲ. ನೀವು ಹೆಚ್ಚು ಪ್ರೀತಿಸುವ ವ್ಯಕ್ತಿಗಾಗಿ ಎಲ್ಲವನ್ನು ಕೂಡ ತ್ಯಾಗ ಮಾಡೋದಕ್ಕೂ ಸಿದ್ಧವಾಗಿರ್ತೀರಾ. ಕೆಲವು ಸಂದರ್ಭಗಳಲ್ಲಿ ನೀವು ಶಾಂತವಾಗಿರೋದಕ್ಕೆ ಪ್ರಯತ್ನಿಸ್ತೀರಾ. ಅಗತ್ಯ ಇರುವ ಜನರಿಗೆ ಸಹಾಯ ಮಾಡೋದಕ್ಕೆ ನೀವು ಯಾವಾಗಲೂ ಕೂಡ ಸಿದ್ಧವಾಗಿರ್ತೀರಾ. ಇನ್ನು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದಂಥವ್ರನ್ನ ಬುದ್ಧಿವಂತರು ಅಂತ ಪರಿಗಣಿಸಲಾಗುತ್ತೆ. ಅವರು ವಿಷಯಗಳನ್ನು ಸರಿಯಾಗಿ ಕೇಳ್ತಾರೆ ಮತ್ತು ನಂತರ ಅದನ್ನು ಅರ್ಥ ಮಾಡ್ಕೋತಾರೆ ಮತ್ತು ಅಂತಿಮವಾಗಿ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ. ಅವರು ವಿಷಯಗಳನ್ನು ಕುರುಡಾಗಿ ನಂಬೋದಿಲ್ಲ, ಬದಲಿಗೆ ತಮ್ಮ ಬುದ್ಧಿವಂತಿಕೆಯ ಸತ್ಯವನ್ನು ಅನ್ವೇಷಣೆ ಮಾಡೋದಕ್ಕೆ ಬಳಸ್ಕೊತಾರೆ. ಪ್ರತಿ ಕೆಲಸವನ್ನು ಕೂಡ ನಿಖರವಾಗಿ ಮತ್ತು ಸಮಯದ ಒಳಗಡೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಮಾತಾಡೋ ರೀತಿಯಲ್ಲಿ ಅವರನ್ನು ಆಕರ್ಷಿಸಬಹುದು. ಹಾಗೆ ಅವರು ಸತ್ಯವಂತರು ಮತ್ತು ರಹಸ್ಯವಾಗಿ ಕೂಡ ವರ್ತಿಸ್ತಾರೆ. ಸ್ವತಂತ್ರ ಸ್ವಭಾವದವರು ಮತ್ತು ಸ್ವತಂತ್ರವಾಗಿ ಯೋಚಿಸೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಈ ಅಶ್ವಿನಿ ನಕ್ಷತ್ರದ ಜನರು ವೇಗವಾಗಿ ಮುನ್ನಡೆಯೋದಕ್ಕೆ ಇಷ್ಟಪಡ್ತಾರೆ. ಅವರು ತಮ್ಮ ಸ್ವಾಭಿಮಾನವನ್ನು ಪ್ರೀತಿಸ್ತಾರೆ. ಅವರು ಅನ್ಯಾಯವನ್ನು ಸಹಿಸೋದಿಲ್ಲ ಮತ್ತು ಅವರು ಅದರ ವಿರುದ್ಧ ಧ್ವನಿ ಎತ್ತೋದಕ್ಕೆ ಇಷ್ಟಪಡ್ತಾರೆ. ಅವರು ಇಷ್ಟಪಡದವರನ್ನು ನೆಗ್ಲೆಕ್ಟ್ ಮಾಡಿ ಬಿಸಾಕ್ತಾರೆ. ಆದರೆ ಯಾವುದನ್ನು ಇಷ್ಟಪಡ್ತಾರೋ ಆ ಇಷ್ಟಪಟ್ಟಿದ್ದನ್ನೇ ಮಾಡ್ತಾ ಇರ್ತಾರೆ. ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಬೇರೆಯವರಿಂದ ಪ್ರಭಾವಿತರಾಗೋದಿಲ್ಲ. ನಿಮಗೆ ನಿಮ್ಮದೇ ಆದಂತಹ ಆಲೋಚನಾ ವಿಧಾನ ಕೂಡ ಇರುತ್ತೆ. ಅಂದರೆ ಅಶ್ವಿನಿ ನಕ್ಷತ್ರದವರಿಗೆ ನಿಮ್ಮ ಕೈಲೇ ತೆಗೆದುಕೊಳ್ಳುವ ಕೆಲಸವನ್ನು ನೀವು ಪೂರ್ಣಗೊಳಿಸ್ತೀರಾ ಮತ್ತು ಫಲಿತಾಂಶಗಳ ಬಗ್ಗೆ ಕಾಳಜಿಯನ್ನು ವಹಿಸೋದಿಲ್ಲ. ನಿಮಗೆ ದೇವರಲ್ಲಿ ನಂಬಿಕೆ ಇರುತ್ತೆ, ಆದರೆ ಮೂಢನಂಬಿಕೆಗಳನ್ನು ನೀವು ನಂಬೋದಿಲ್ಲ. ಹಾಗೆ ನೀವು ಸಂಪ್ರದಾಯವಾದಿ ಮತ್ತು ಆಧುನಿಕ ವಿಚಾರಗಳನ್ನು ಬೆಂಬಲಿಸೋದಿಲ್ಲ. ಹಾಗೆ ನೀವು ತುಂಬ ಬುದ್ಧಿವಂತರು ಕೂಡ ಆಗಿರ್ತೀರ. ಕೆಲವೊಮ್ಮೆ ನೀವು ಅನಗತ್ಯ ವಿಷಯಗಳಿಗೆ ಕೂಡ ಪ್ರಾಮುಖ್ಯತೆಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀರಾ. ಇನ್ನು
ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದಂತಹ ಅವರು ತಮ್ಮ ಕುಟುಂಬದ ಸದಸ್ಯರನ್ನ ಹೆಚ್ಚು ಪ್ರೀತಿ ಮಾಡ್ತಾರೆ. ಆದರೆ ಅವರ ಕೆಟ್ಟ ವರ್ತನೆಯಿಂದಾಗಿ ಕುಟುಂಬದ ಸದಸ್ಯರು ಅವರನ್ನ ಇಷ್ಟಪಡೋದಿಲ್ಲ. ಇದು ಕುಟುಂಬದ ವಿಚಾರಕ್ಕೆ ಬಂದಾಗ ನೀವು ನಿಮ್ಮ ತಂದೆಯಿಂದ ಹೆಚ್ಚಿನ ಪ್ರೀತಿ ಮತ್ತು ವಾತ್ಸಲ್ಯನ ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ, ಅಥವಾ ಯಾವುದೇ ರೀತಿಯ ಕಾಳಜಿಯನ್ನು ಕೂಡ ಪಡೆಯೋದಕ್ಕೆ ಸಾಧ್ಯವಾಗಲ್ಲ. ಜೀವನದಲ್ಲಿ ಯಶಸ್ಸನ್ನು ಸಾಧಿಸೋದಕ್ಕೆ ನಿಮ್ಮ ತಾಯಿಯ ಚಿಕ್ಕಪ್ಪ ನಿಮಗೆ ಸಹಾಯ ಮಾಡ್ಬೋದು, ಹೊರಗಿನವರು ಕೂಡ ನಿಮಗೆ ಸಹಾಯವನ್ನು ನೀಡ್ಬೋದು. ಹಾಗೆ ನಿಮ್ಮ ಮದುವೆಯ ಸಾಧ್ಯತೆ 26ರಿಂದ 30 ವರ್ಷಗಳ ಈ ಅಂತರದಲ್ಲಿ ನಡೆಯುವ ಸಾಧ್ಯತೆ ಹೆಚ್ಚು. ಇನ್ನು ನಿಮ್ಮ ಆರೋಗ್ಯ ಸಾಮಾನ್ಯವಾಗಿರುತ್ತೆ, ಆದರೆ ನೀವು ತಲೆನೋವು ಮತ್ತು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ನಿಮ್ಮ ಆರೋಗ್ಯವನ್ನು ಸುಧಾರಿಸೋದಕ್ಕೆ ನೀವು ಪೂಜೆಯನ್ನು, ಅಂದರೆ ಅಶ್ವಿನಿ ನಕ್ಷತ್ರದ ಪೂಜೆಯನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಅಶ್ವಿನಿ ದೇವತೆಗಳು ನಿಮ್ಮ ನಕ್ಷತ್ರದ ದೇವತೆಗಳಾಗಿರ್ತಾರೆ. ಹಾಗಾಗಿ ಆ ಪೂಜೆಯನ್ನು ನೀವು ಮಾಡಬೇಕಾಗುತ್ತೆ. ಈ ಪೂಜೆಯನ್ನು ಮಾಡಿದ ನಂತರ ನೀವು ಆರೋಗ್ಯ ಪ್ರಯೋಜನಗಳನ್ನು ಪಡ್ಕೋತೀರಾ. ಈ ಅಶ್ವಿನಿ ನಕ್ಷತ್ರವು ನಿಮ್ಮ ಜನ್ಮ ನಕ್ಷತ್ರವಾಗಿದ್ದರೆ ಮತ್ತು ದೋಷಪೂರಿತ ಸ್ಥಾನದಲ್ಲಿದ್ದರೆ ವ್ಯಕ್ತಿಯು ನೆಲ್ಲಿಕಾಯಿ ಮರವನ್ನು ಪೂಜೆ ಮಾಡಬೇಕಾಗುತ್ತೆ. ಹಾಗೆ ಮೊಣಕಾಲು ಈ ನಕ್ಷತ್ರದ ಅಂಗವಾಗಿದೆ. ಇದು ವಾತವನ್ನು ಪ್ರತಿನಿಧಿಸುವುದರಿಂದ ಇದು ನಿಮ್ಮ ಆರೋಗ್ಯದ ಮೇಲೆ ಕೂಡ ಪರಿಣಾಮವನ್ನು ಬೀರಬಹುದು. ಹಾಗೆ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರನ್ನ ಸಾಮಾನ್ಯವಾಗಿ ಪ್ರತಿಯೊಂದು ಕೆಲಸವನ್ನು ಮಾಡುವಲ್ಲಿ ಪರಿಣಿತರು ಅಂತ ಕೂಡ ಪರಿಗಣಿಸಲಾಗುತ್ತೆ. ಅವರು ಸಂಗೀತ ಮತ್ತು ಇತಿಹಾಸದ ಪ್ರೇಮಿಗಳು ಕೂಡ ಆಗಿರುವ ಸಾಧ್ಯತೆ ಇದೆ. ಹಾಗೆ ನೀವು ಸಣ್ಣ ವಿಷಯಗಳಿಗೂ ಒತ್ತಡವನ್ನು ತೆಗೆದುಕೊತೀರಾ. ನಿರಂತರವಾಗಿ ಕೆಲಸ ಮಾಡುವ ಮೂಲಕ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ನೀವು ಪೂರೈಸ್ತೀರಾ. ಹಾಗೆ ಮುಖ್ಯವಾಗಿ ಸರ್ಕಾರಿ ಕೆಲಸದಲ್ಲಿ ಕೆಲಸವನ್ನು ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮಗೆ ಸರ್ಕಾರಿ ಕೆಲಸಗಳು ಸಿಗುವ ಸಾಧ್ಯತೆ ಇರುತ್ತೆ, ಆದರೆ ಅದಕ್ಕೆ ಪ್ರಯತ್ನವನ್ನು ಪಡಲೇಬೇಕಾಗುತ್ತೆ. ಹಾಗೆ ಸರ್ಕಾರದ ಸಹಾಯವನ್ನು ಕೂಡ ನೀವು ಪಡ್ಕೋತೀರಾ. ಈ ಅಶ್ವಿನಿ ನಕ್ಷತ್ರದ ದೇವರು ಅಶ್ವಿನಿ ಕುಮಾರರು. ಅದಕ್ಕಾಗಿಯೇ ಈ ನಕ್ಷತ್ರದ ಸ್ಥಳೀಯರು ಆಯುರ್ವೇದ ಮತ್ತು ಹಳೆಯ ಮತ್ತು ನೈಸರ್ಗಿಕ ಚಿಕಿತ್ಸೆಗಳಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ಈ ನಕ್ಷತ್ರದ ಜನರು ವ್ಯಾಪಾರದಲ್ಲೇನಾದರೂ ಇದ್ದರೆ ಅವರು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ತಮ್ಮ ಗ್ರಾಹಕರಿಂದ ಉತ್ತಮ ನಡವಳಿಕೆಯ ಜನರನ್ನು ಮಾತ್ರ ಇಷ್ಟಪಡ್ತಾರೆ. ಹಾಗೆ ಇವರು ಕುದುರೆ ವ್ಯಾಪಾರಿಗಳು, ಕುದುರೆ ವೈದ್ಯರು ಅಥವಾ ಜಾಕಿಗಳು ಕೂಡ ಆಗಿರಬಹುದು. ಈಗಿನ ಕಾಲದಲ್ಲಿ ವಾಹನಗಳಲ್ಲಿ ಕೆಲಸ ಮಾಡಲು ಇಷ್ಟಪಡುವ ಜನರು ಅವರು ಸೌಂದರ್ಯ ಉತ್ಪನ್ನಗಳ ವಿತರಕರು ಕೂಡ ಆಗಿರಬಹುದು. ಜಾಹೀರಾತು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರಬಹುದು ಅಥವಾ ವೈದ್ಯರು ಕೂಡ ಆಗಿರಬಹುದು. ಇನ್ನು ಈ ಅಶ್ವಿನಿ ದೇವತೆಗಳನ್ನು ನೀವು ಪೂಜೆ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಪರಿಹಾರ ಏನು ಅಂತ ನೋಡೋದಾದರೆ, ಅಶ್ವಿನಿ ನಕ್ಷತ್ರದಲ್ಲಿ ನೀವು ಜನಿಸಿದರೆ ಗಣೇಶನನ್ನು ಪೂಜೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಚಂದ್ರನು ಅಶ್ವಿನಿ ನಕ್ಷತ್ರದ ದಿಕ್ಕುಗಳಲ್ಲಿ ಮತ್ತು ತಿಂಗಳಲ್ಲಿ ಚಲಿಸ್ತಾ ಇದ್ದರೆ ಅದು ನಿಮಗೆ ಲಾಭದಾಯಕವಾಗಿ ಕೂಡ ಪರಿಣಮಿಸ್ಬೋದು. ನೀವು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅಂದರೆ ನಿಮ್ಮದು ಮೇಷರಾಶಿ ಆಗುತ್ತೆ. ಹಾಗೆ ನಿಮ್ಮ ಈ ನಕ್ಷತ್ರವನ್ನು ಈ ರಾಶಿಯನ್ನು ಆಳುವ ಗ್ರಹ ಮಂಗಳ, ಮೇಷರಾಶಿಯನ್ನು ಆಳುವ ಗ್ರಹ ಮಂಗಳ. ಜೊತೆಗೆ ಈ ಅಶ್ವಿನಿ ನಕ್ಷತ್ರದ ಅಧಿಪತಿ ಯಾರು ಅಂದರೆ ಕೇತು ಆಗುತ್ತೆ. ಸ್ನೇಹಿತರೆ, ಇದು ದೇವಗಣಕ್ಕೆ ಬರುತ್ತೆ. ಹಾಗೆ ಬೆಂಕಿ ಅಂಶವನ್ನು ಇದು ಹೊಂದಿರುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.